Audio Jungle. Audio Jungle. ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ವೆಜ್ ಫ್ರೈಡ್ ರೈಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅಂದರೆ ಇದು ನಾಟಿ ಸ್ಟೈಲ್ ವೆಜ್ ಫ್ರೈಡ್ ರೈಸ್. ಇದಕ್ಕೆ ಯಾವುದೇ ರೀತಿ ಸಾಸ್ ಆಗಲಿ ವೆನಿಗರ್ ಆಗಲಿ ಇನ್ನು ಯಾವುದೇ ರೆಡಿಮೇಡ್ ಮಸಾಲಗಳನ್ನ ಯಾವುದು ಯೂಸ್ ಮಾಡಿಲ್ಲ. ಓನ್ಲಿ ಜಸ್ಟ್ 2 ಐಟಮ್ಸ್ ಮಾತ್ರ ಯೂಸ್ ಮಾಡಿ ತರಕಾರಿ ಜೊತೆಗೆ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ತಾ ಇರೋದು. ಇದೇ ರೀತಿ ನಮ್ಮ ಮನೇಲಿ ಮಾಡೋದು ಯಾವಾಗಲೂ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗನೆ ಮಾಡ್ಕೋಬೋದು. ಅದು ಬೆಳಗಿನ ತಿಂಡಿಗಂತೂ ತುಂಬಾ ಸುಲಭವಾಗಿ ಬೇಗ ಮಾಡ್ಕೋಬೋದು. ಫಸ್ಟ್ ಈ ಥರ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿಕೊಂಡು ನಮ್ಗೆ ಯಾವ್ಯಾವ ವೆಜಿಟೇಬಲ್ಸ್ ಬೇಕೋ ಅದನ್ನೆಲ್ಲ ನಾವು ಯೂಸ್ ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿನ, ನಾಟಿ ಬೆಳ್ಳುಳ್ಳಿ ಅಂದ್ರೆ ಸಿಪ್ಪೆ ತೆಗಿಯೋಂಗಿಲ್ಲ. ಶುಂಠಿ ಬೆಳ್ಳುಳ್ಳಿನ ನಾವು ಕಲ್ಲಲ್ಲೇ ಜಜ್ಜಿ ಪೇಸ್ಟ್ ಮಾಡ್ಕೊಳ್ಳೋದು. ಮಿಕ್ಸಿಯನ್ನು ಯೂಸ್ ಮಾಡಲ್ಲ. ಬಾಣಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಜೀರಿಗೆ, ಮೆಣಸಿನ್ಕಾಯಿ ಮತ್ತು ಕಟ್ ಮಾಡಿರೋ ಅಂಥ ವೆಜಿಟೇಬಲ್ಸ್ನೆಲ್ಲ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ನಾವು ಬಂದ್ಬಿಟ್ಟು ಕಲ್ಲಲ್ಲೇ ಪೇಸ್ಟ್ ಮಾಡ್ಕೋತೀವಿ ಶುಂಠಿ ಬೆಳ್ಳುಳ್ಳಿನ ಮತ್ತು ಪೆಪ್ಪರ್ ಪೌಡ್ರನ್ನ ಅಷ್ಟೇ ನಾವು ಕಲ್ಲಲ್ಲೇ ಪೌಡ್ರ್ ಮಾಡೋದು. ನಾವು ಇದು ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ನಾವು ಅದನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಕಲ್ಲಲ್ಲಿ ಹಾಕ್ಕೊಂಡು ಪೆಪ್ಪರ್ ಪೌಡ್ರನ್ನ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಎರಡು ರೆಡಿ ಆದಮೇಲೆ ಈ ತರಕಾರಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಬೇಕು. ಆಯಿಲೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ತರಕಾರಿ ಎಲ್ಲ. ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಅದೊಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫ್ರೈ ಆದಾಗಲೇ ಒಂಥರ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ ತರಕಾರಿ ಎಲ್ಲ ಫ್ರೈ ಆಗಿದ ತಕ್ಷಣವೇ. ಆಮೇಲೆ ನಿಮ್ಗೆ ಬೇಕಾದ್ರೆ ಸಾಲ್ಟನ್ನ ನೋಡಿ ಹಾಕೋಬೋದು, ಇಲ್ಲಾಂದರೆ ಸಾಕಂದರೆ ಸಾಕು. ಅದಾದಮೇಲೆ ನೆಕ್ಸ್ಟು ಲಾಸ್ಟ್ಗೆ ಪೆಪ್ಪರ್ ಪೌಡ್ರ್ ಹಾಕ್ಬಿಟ್ಟು ಅದೇನು 1 ಸೆಕೆಂಡ್ ಅಥವಾ 2 ಸೆಕೆಂಡ್ ನಾರ್ಮಲ್ಲು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿದ್ರೆ ಸಾಕು. ಅದು ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ವೆನಿಗರ್ ಬದಲಿಗೆ ನಿಂಬೆಹಣ್ಣು ರಸನ ಒಂದು 2-3 ಹನಿನ ಹಾಕಿದ್ರೆ ಸಾಕು ವೆನಿಗರ್ ಬದಲಿಗೆ. ಇಲ್ಲಾಂದರೆ ಆಪ್ಷನಲ್ಲಿ ನೀವು ಹಾಕಿದ್ರೂ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ಅದಾದಮೇಲೆ ಅನ್ನನ ಈ ಥರ ಮಿಕ್ಸ್ ಮಾಡಿ ಫುಲ್ಲು ವೆಜಿಟೇಬಲ್ಸು ಜೊತೆಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ವೆಜಿಟೇಬಲ್ಸ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಇದೇ ರೀತಿ ನಮ್ಮ ಮನೇಲಿ ಮಾಡೋದು ತುಂಬ ಚೆನ್ನಾಗಿರುತ್ತೆ.